ಜೀವನದ 10 ಕಹಿ ಮತ್ತು ನಿಜವಾದ ವಿಷಯಗಳು ಪ್ರತಿಯೊಬ್ಬರೂ ತಿಳಿಯಬೇಕಾದದ್ದು. ಕಷ್ಟ ಅಂತ ಹೋದ್ರೆ ಯಾರೂ ಸಹಾಯ ಮಾಡಲ್ಲ. ಇಷ್ಟ ಅಂತ ಹೇಳಿದ್ರೆ ಯಾರೂ ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳೋದು, ಕಷ್ಟಾನ ತೋರಿಸ್ಕೊಳ್ಬಾರ್ದು, ಇಷ್ಟಾನ ಹೇಳ್ಕೊಳ್ಬಾರ್ದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. 10 ಜನರಿಗೆ ಒಳ್ಳೆಯವನಾಗ್ಬೇಡ, ನಿನ್ನ ಆತ್ಮ ಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರು, ಬಿದ್ದಾಗ ತೆಗಳೋರು. ಮುಂದೆ ನೀನು ನೀನಾಗಿರು, ಇನ್ನೊಬ್ಬರಿಗಾಗಿ ಬದಲಾಗದಿರು. ತಪ್ಪಿಲ್ಲದ ಕಡೆ ತಲೆಬಾಗಿಸ್ಬೇಡ, ಅದೇ ತರಹ ನಂಬಿಕೆ ಇಲ್ಲದ ಕಡೆ ವಾದಿಸ್ಬೇಡ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ರೆ, ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕೆಂದು ಜನ ಬಯಸುತ್ತಾರೆ, ಆದರೆ ನೀವು ಅವರಿಗಿಂತ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕೆಂದು ಅವರು ಬಯಸುವುದಿಲ್ಲ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ನೋವು ತುಂಬಿದ ಕಥೆ ಇರುತ್ತದೆ. ಹಾಗೆಯೇ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ನಿಮ್ಮನ್ನು ಉರುಳಿಸಬೇಕೆಂದು ಯಾರಾದರೂ ಪ್ರಯತ್ನಪಟ್ಟರೆ, ಮತ್ತೊಮ್ಮೆ ಎದ್ದು ನಿಲ್ಲುವ ಸಾಮರ್ಥ್ಯ ನಿಮಗಿದೆ ಎಂದು ಅವರಿಗೆ ತೋರಿಸಿಕೊಡಿ. ಸವಾಲುಗಳನ್ನು ಸ್ವೀಕರಿಸುವುದೇ ಬದುಕು, ನೆನಪಿರಲಿ. ಪ್ರತಿಯೊಬ್ಬರೂ ಹೇಳುವ ಮಾತನ್ನು ಕೇಳುವುದರಲ್ಲಿ ತಪ್ಪೇನಿಲ್ಲ. ಆದರೆ ಕೊನೆಗೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡಿ. ನಾವು ಮೌನವಾಗುತ್ತಾ ಹೋದಷ್ಟು ಜನರು ಹೆಚ್ಚು ಅರ್ಥವಾಗುತ್ತಾ ಹೋಗ್ತಾರೆ. ನಿಮ್ಮ ಜೀವನದ ಯಾವುದೇ ದಿನವನ್ನು ಶಪಿಸಬೇಡಿ, ಏಕೆಂದರೆ ಒಳ್ಳೆಯ ದಿನವು ಸಂತೋಷವನ್ನು ತರುತ್ತದೆ, ಕೆಟ್ಟ ದಿನವು ಅನುಭವವನ್ನು ತರುತ್ತದೆ. ಯಶಸ್ವಿ ಜೀವನಕ್ಕೆ ಇವುಗಳೆರಡೂ ಅಗತ್ಯ. ಜೀವನದ ಅತ್ಯಂತ ದೊಡ್ಡ ತಪ್ಪು ಏನು ಗೊತ್ತಾ? ನೀವು ತಪ್ಪುಗಳಿಂದ ಏನು ಕಲಿಯದಿದ್ದಾಗ. ತಪ್ಪುಗಳಿಂದ ಕಲಿಯಬೇಕು ಮತ್ತು ಒಂದು ಬಾರಿ ಮಾಡಿದ ತಪ್ಪನ್ನು ಮತ್ತೆ ಮಾಡಬಾರದು. ತಪ್ಪುಗಳು ಅನುಭವವನ್ನು ಹೆಚ್ಚಿಸುತ್ತದೆ, ಅದೇ ಅನುಭವ ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ. ಪ್ರತಿಯೊಂದು ಗಾಳಿಪಟವು ಕೊನೆಗೆ ಮುರಿದು ಹೋಗುವುದೆಂದು ಅದಕ್ಕೆ ಗೊತ್ತು. ಆದರೂ ಕೂಡ ಆಕಾಶ ಮುಟ್ಟಬೇಕು ಎಂದು ಅದರ ಆಸೆ. ನೀವು ಕೂಡ ಪ್ರಾಣ ಇರುವಾಗಲೇ ಏನಾದರೂ ಮಾಡಿ, ನಿಮ್ಮ ಸಾಧನೆ ಆಕಾಶದೆತ್ತರ ಮುಟ್ಟುವಂತೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಲವ್.